ಮುಸ್ಲಿಂ ಸಮುದಾಯಕ್ಕೆ ಕೇವಲ ವೋಟ್ ಬೇಕು, ಅವರು ಸರ್ಕಾರದಾಗಿರ್ಬೇಕು, ಇವ್ರು ಗುಲಾಮರಿರ್ಬೇಕು. ಕಾಂಗ್ರೆಸ್ ಪಕ್ಷ ಮುಸಲ್ಮಾನರ ಪರವಾಗಿ ಇಲ್ಲವೇ ಇಲ್ಲ. ಅವರು ನಮ್ಗೆ ಶತ್ರು ಅಂತ ಹೇಳೋದು, ಇವರು ನಿಮ್ಮ ಶತ್ರು ಅಂತ ಹೇಳೋದು. ಆದರೆ ಇಬ್ಬರಿಗೂ ಅಧಿಕಾರ ಬೇಕು, ಆದರೆ ಮುಸಲ್ಮಾನರು ಬೇಕಿಲ್ಲ. 45 ವರ್ಷ ಒಡಕಿನ ಲಾಭ ಪಡೆಯುವಂಥ ಪ್ರಯತ್ನ. ಮುಸಲ್ಮಾನರಿಗೆ ಬೈದವರು ಅಧಿಕಾರದಲ್ಲಿ ಬರ್ತಾರೆ, ಮುಸಲ್ಮಾನರು ಬದಲದಲ್ಲಿ ಇಟ್ಕೊಂಡ್ರೂ ಅಧಿಕಾರ ಸಿಗುತ್ತೆ, ಆದರೆ ಮುಸಲ್ಮಾನರಿಗೆ ಅಧಿಕಾರ ಸಿಗಬಾರ್ದು. ಇದು 75 ವರ್ಷ ಸ್ವಾತಂತ್ರ್ಯದ ಈಚೆ ಕಡೆ, 75 ವರ್ಷ ಸ್ವಾತಂತ್ರ್ಯದ ಆಚೆ ಕಡೆ ಅನ್ನುವುದರಲ್ಲಿ ಮುಸಲ್ಮಾನ ಸಮುದಾಯ ಎಡವಿದೆ. ಪಕ್ಷದ ಪರವಾಗಿನೇ ಮಾತಾಡಬೇಕು. ಪಕ್ಷ ಎಷ್ಟೇ ಸಮುದಾಯಕ್ಕೆ ಅನ್ಯಾಯ ಮಾಡಿದರೂ ಕೂಡ ಅವರು ಸಹಿಸ್ಕೊಂಡು ಹೋಗಬೇಕು, ಮತ್ತು ಪಕ್ಷಕ್ಕೆ ಮುಸಲ್ಮಾನ ಸಮುದಾಯದ ಓಟನ್ನು ಹಾಕಬೇಕು. ಈ ಮೀಡಿಯಾ ಮುಸಲ್ಮಾನ ಸಮುದಾಯವನ್ನು ಜಾಗೃತಗೊಳಿಸಲಿಕ್ಕೆ ಸಹಾಯ ಮಾಡಿದೆ. ಅದೇ ನಮಗೆ ದಾರಿ ತೋರಿಸುತ್ತೆ, ನಮ್ಮ ಬೆಳವಣಿಗೆ ಮಾಡುತ್ತೆ ಅಂತ ಹೇಳಿ ಕೂತ್ಕೊಂಡ್ರೆ ಅವರು ಅಧಿಕಾರ ಅನುಭವಿಸ್ತಾರೆ, ಇವರು ಗುಲಾಮಗಿರಿ ಅನ್ಬೋದು. ಈ ಥರ ಸುಳ್ಳು ಹುನ್ನಾರಗಳನ್ನು ಮಾಡೋದ್ರ ಮುಖಾಂತರ ಇದ್ದ ಕೆಲವು ಮುಸ್ಲಿಂ ನಾಯಕರನ್ನು ಹೊಡೆಯೋದ್ರ ಮುಖಾಂತರ ಎಲ್ಲ ಸಮುದಾಯಗಳು ತಮ್ಮ ಹಕ್ಕುಗಳನ್ನು ಬೇಡುವಂಥರಾಗಬೇಕು. ಬೇಡಿ ಕಸಿದುಕೊಳ್ಳುವಂಥ ಶಕ್ತಿ ಅವರಿಗೆ ಬೇಕು. ರಾಜಕೀಯ ಪಕ್ಷಗಳು ಅಷ್ಟು ಸುಲಭವಾಗಿ ಕೊಡೋಂಗಿಲ್ಲ. ಅವರು ಹುಟ್ಟಿನಿಂದ ಸಾಯುವವರೆಗೆ ಅವರಿಗೆ ಟಿಕೆಟ್ ಕೊಡುವಂಥದ್ದು, ಇದಕ್ಕೆ ಪ್ರಜಾಪ್ರಭುತ್ವಕ್ಕೆ ಟಿಕೆಟ್ ಸಾಧ್ಯನೇ ಇಲ್ಲ. ಅವ್ರು ರಾಜಕೀಯ ಪಕ್ಷ ಡಿಸೈಡ್ ಮಾಡುತ್ತೆ, ಅವಾಗ ಮಾತ್ರ ನಾವು ಮುಂದೆ ಹೋಗ್ಬೇಕು ಅಂದಾಗ ಅವ್ರು ಏನು ಡಿಸೈಡ್ ಮಾಡ್ತಾರೆ ಅದು ಮಾಡ್ತಾರೆ. ಇವ್ರು ಎಲ್ಲಿರಬೇಕು ಅಲ್ಲಿ. ಇತ್ತೀಚೆಗೆ ದಾವಣಗೆರೆ ಉಪಚುನಾವಣೆ ನಡೆದಿರುವಂತನ್ನು ನೀವು ಕೇಳಿದ್ದೀರಿ. ಆದ್ರೆ ವೋಟ್ ನಡೆದ ನಂತರ ಈಗ ಮೇ 4ರಂದು ಫಲಿತಾಂಶ ಹೊರಬಿರಲಿದೆ. ಅದಕ್ಕೂ ಮುಂಚೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿ ಮುಸ್ಲಿಂ ನಾಯಕರ ನಡುವೆ ಗುದ್ದಾಟ ಪ್ರಾರಂಭವಾಗಿದೆ ಮತ್ತು ಮುಸಲ್ಮಾನರಲ್ಲಿ ಯಾವುದೇ ನಾಯಕತ್ವ ಇಲ್ಲ ಎಂಬುವ ಪ್ರಶ್ನೆ ಈಗಾಗಲೇ ಮೂಡ್ತಿದೆ. ನಮಸ್ಕಾರ, ನಾನು MM ನದಾಫ್. ನಮ್ಮ ಜೊತೆಗೆ ಇವತ್ತು ಸಮಾಜ ಚಿಂತಕರು ಮತ್ತು ರಾಜಕೀಯ ಸಾಮಾಜಿಕ ಹೋರಾಟಗಾರರಾದ ಡಾಕ್ಟರ್ ಸೈಯದ್ ರೋಷನ್ ರವರು ಇದ್ದಾರೆ. ಅವರನ್ನ ದಾವಣಗೆರೆ ಜೊತೆಗೆ ಮುಸಲ್ಮಾನರಲ್ಲಿ ನಾಯಕತ್ವದ ಕೊರತೆ ಇದೆಯಾ ಎಂಬುದರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ಮುಸ್ಲಿಮರು ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೇಳಿದಾಗಲೆಲ್ಲ ಗೊಂದಲ ಯಾಕೆ ಉಂಟಾಗ್ತಿದೆ? ಮುಸಲ್ಮಾನರು ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೇಳಿದಾಗಲೆಲ್ಲ ಗೊಂದಲ ಉಂಟಾಗತ್ತೆ ಅನ್ನುವಂಥದ್ದು ಇದೆಯಲ್ಲ, ಇದು ಐತಿಹಾಸಿಕ. ಕೇವಲ ಟಿಕೆಟ್ ಅಲ್ಲ, ಮುಸಲ್ಮಾನರು ತಮ್ಮ ರಾಜಕೀಯ ಹಕ್ಕನ್ನು, ಆರ್ಥಿಕ ಹಕ್ಕನ್ನು, ಶೈಕ್ಷಣಿಕವಾದ ಹಕ್ಕನ್ನು ಸಂವಿಧಾನ ಬರೆಯುವಂಥ ಸಂದರ್ಭದಲ್ಲಿ ಕೇಳಿದಾಗೂ ಕೂಡ, ಸಂವಿಧಾನ ಸಮಿತಿಯಲ್ಲಿ ಇದು ಬಂದಾಗೂ ಕೂಡ ಕಾಂಗ್ರೆಸ್ ಪಕ್ಷ ಮುಸಲ್ಮಾನರ ಪರವಾಗಿ ಇಲ್ಲವೇ ಇಲ್ಲ. ಅವರ ಪ್ರಾತಿನಿಧ್ಯ ದೇಶ ಒಡೆದಿರೋದು ಕೂಡ ಪ್ರಾತಿನಿಧ್ಯ ಸಿಗಬಾರದು ಅನ್ನುವಂಥ ಕಾರಣಕ್ಕಾಗಿ ದೇಶ ಹೊಡೆದಿದ್ದಾರೆ. ಈಗ ನಾವು ಅಲ್ಲಿಂದ ಇದೆ, ಇದು ಕೇವಲ ದಾವಣಗೆರೆಯಲ್ಲಿ ಚುನಾವಣೆ ಅಲ್ಲ, ಅಲ್ಲಿಂದ ಇಲ್ಲಿವರೆಗೆ ಇದೇ ನಡೀತಾ ಬಂದಿದೆ. ಮುಸಲ್ಮಾನರ ಪ್ರಾತಿನಿಧ್ಯ ಇಲ್ದಂಗೆ ನೋಡಿಕೊಂಡು, ನಾಯಕತ್ವ ಬೆಳಿಲ್ದಂಗೆ ನೋಡಿಕೊಂಡು ಕೇವಲ ಮುಸಲ್ಮಾನರ ಓಟನ್ನು ತೆಗೆದುಕೊಳ್ಳುವಂಥ ಹುನ್ನಾರ ಇದು 75 ವರ್ಷ ಸ್ವಾತಂತ್ರ್ಯದ ಈಚೆ ಕಡೆ, 75 ವರ್ಷ ಸ್ವಾತಂತ್ರ್ಯದ ಆಚೆ ಕಡೆ, ಎರಡು ಕಡೆ ನಡ್ಕೊಂಡು ಬಂದಿದೆ. ಬಿಜೆಪಿ ಸರ್ಕಾರ ಕೂಡ ಬಂತು. ಅದಾದ್ಮೇಲೆ ಬಿಜೆಪಿ ಸರ್ಕಾರದವರು ಮುಸ್ಲಿಂ ಹಿಂದೂ ಅಂತ ಭೇದತ್ವ ಮಾಡ್ಕೊಂತ ಬಂದ್ರು. ಬಿಜೆಪಿದವರು ಕೂಡ ಏನ್ ಮಾಡಿದ್ರು, ಮುಸ್ಲಿಮರಲ್ಲಿ ಓಟ್ ಕೂಡ ಪಡೆದ್ರು. ಬಟ್ ಆದ್ರೆ ಮುಸ್ಲಿಂ ಸಮುದಾಯ ಬೇಡ ಅನ್ನೋದು ಕಡೆಗಣಿಸಿದ್ರು. ಅದೇ ರೀತಿ ಕಾಂಗ್ರೆಸ್ ಕೂಡ ಆ ತರ ಧೋರಣೆ ಮಾಡ್ತಾ ಇದೆಯಾ ಅನಿಸ್ತದೆ? ಅದೇ ಧೋರಣೆ ಇದೆ, ಕಾಂಗ್ರೆಸ್ ಪಕ್ಷದ ಧೋರಣೆನೂ ಅದೇ ಇದೆ. ಮುಸ್ಲಿಂ ಸಮುದಾಯ ಅವರಿಗೆ ಬೇಡ, ಮುಸ್ಲಿಂ ಸಮುದಾಯದ ಬೆಳವಣಿಗೆ ಅವ್ರಿಗೆ ಬೇಡ, ಮುಸ್ಲಿಂ ಸಮುದಾಯಕ್ಕೆ ಉದ್ಯೋಗ ಶಿಕ್ಷಣ ಕೊಡೋದು ಅವ್ರಿಗೆ ಬೇಡ. ಮುಸ್ಲಿಂ ಸಮುದಾಯಕ್ಕೆ ಕೇವಲ ವೋಟ್ ಬೇಕು, ಅವರು ಸರ್ಕಾರದಾಗಿರ್ಬೇಕು, ಇವ್ರು ಗುಲಾಮರಿರ್ಬೇಕು. ಇದನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಈ ವ್ಯವಸ್ಥೆ ನಡೀತಾ ಇದೆ. ಬಿಜೆಪಿಯವರು ಮುಸಲ್ಮಾನರನ್ನ ತೋರಿಸಿ ತಮ್ಮ ಬೆಳೆಯನ್ನು ಬೆಳೆಸ್ಬೇಕು, ಮುಸಲ್ಮಾನರನ್ನ ಶತ್ರು ಅಂತ ಹೇಳಿ ತೋರಿಸಿ ತಮ್ಮ ರಾಜಕೀಯ ಲಾಭವನ್ನು ಬೆಳ್ಕೊಳ್ತಾರೆ. ಕಾಂಗ್ರೆಸ್ನವರು ಮುಸಲ್ಮಾನರು ಬಿಜೆಪಿ ನಿಮ್ ಶತ್ರು ಅಂತ ಹೇಳಿ, ಅವರು ನಮ್ಗೆ ಶತ್ರು ಅಂತ ಹೇಳೋದು, ಇವರು ನಿಮ್ ಶತ್ರು ಅಂತ ಹೇಳೋದು. ಆದರೆ ಇಬ್ಬರಿಗೂ ಅಧಿಕಾರ ಬೇಕು, ಆದರೆ ಮುಸಲ್ಮಾನರು ಬೇಕೇ ಬೇಕು. ಮುಸಲ್ಮಾನರು ಎಲ್ಲಿ ತನ ಇರ್ತಾರೆ ಬಿಜೆಪಿಯವರಿಗೆ, ಕಾಂಗ್ರೆಸ್ನವರಿಗೆ ಅಧಿಕಾರ ಸಿಕ್ಕುವಂತ ಹೋಗುತ್ತದೆ. ಆದರೆ ಮುಸಲ್ಮಾನರಿಗೆ ಇದರಿಂದ ಯಾವುದೇ ಆರ್ಥಿಕ ಮತ್ತು ರಾಜಕೀಯ ಲಾಭ ಆಗೋದಿಲ್ಲ. ಮುಸಲ್ಮಾನರಿಗೆ ಬೈದವರು ಅಧಿಕಾರದಲ್ಲಿ ಬರ್ತಾರೆ, ಮುಸಲ್ಮಾನರು ಬಗಲದಲ್ಲಿ ಇಟ್ಕೊಂಡ್ರೂ ಅಧಿಕಾರ ಸಿಗುತ್ತೆ, ಆದರೆ ಮುಸಲ್ಮಾನರಿಗೆ ಅಧಿಕಾರ ಸಿಗಬಾರ್ದು. ಮುಸಲ್ಮಾನರ ಅಧಿಕಾರ ಕೇಳಿದಾಗ ಅವರಿಗೆ ಬೇರೆ ಬೇರೆ ರೀತಿಯಿಂದ ಲೆವೆಲ್ಗಳನ್ನು ಮಾಡಿ ಅವ್ರನ್ನ ಹತ್ತಿಕ್ಕುವಂಥ ಪ್ರಯತ್ನ
ಹ್ಮ್. ಸುಮಾರು 150 ವರ್ಷಗಳಿಂದ ಬರಿತಾ ಇದೆ. ಈಗ 75 ವರ್ಷದಿಂದನೂ ಕಾಂಗ್ರೆಸ್ಗೆನ ಮುಸಲ್ಮಾನರು ಓಟ್ಗಾರರು ಅಂತ ಹೇಳ್ತಾ ಬರ್ತಾ ಇದಾರ. ಆದ್ರೆ 75 ವರ್ಷದಿಂದಲೂ ಇದುವರೆಗೂ ಮುಸಲ್ಮಾನರಲ್ಲಿ ನಾಯಕತ್ವ ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಕೊರತೆ ಆಯ್ತಾ ಏನೋ ಅಂತ ಅನಿಸ್ತದ. ನನಗೇನನ್ನಿಸುತ್ತೆ, ಪ್ರಜಾಪ್ರಭುತ್ವವನ್ನ ಹೇಗೆ ನಡೀತದೆ ಚುನಾವಣೆಗಳು ಹ್ಮ್ ಮತ್ತು ಚುನಾವಣೆಯ ಮುಖಾಂತರ ಅಧಿಕಾರವನ್ನು ಹೇಗೆ ಪಡ್ಕೋಬೇಕು ಹ್ಮ್ ಅನ್ನೋದರಲ್ಲಿ ಮುಸಲ್ಮಾನ ಸಮುದಾಯ ಎಡವಿದೆ. ಹ್ಮ್ ಕೇವಲ ಕೆಲವು ಪರ್ಸೆಂಟೇಜ್ ಇರುವಂತಹವರು ಪಕ್ಷ ಕಟ್ಟಿ ಆ ಪಕ್ಷವನ್ನು ನಿರಂತರವಾಗಿ ಒಂದು ಅಂಗಡಿಯ ತರ ಇಟ್ಟು ಹ್ಮ್ ವ್ಯಾಪಾರ ನಡೆಸ್ತಾ ಇದ್ದಾರೆ. ಹ್ಮ್ ಆದರೆ ಮುಸಲ್ಮಾನರಿಗೆ ಒಂದು ಪಕ್ಷ ರಿಜಿಸ್ಟ್ರೇಷನ್ ಮಾಡಿ ಹ್ಮ್ ಅದರಿಂದ ವೋಟ್ ತಗೊಂಡು ಅಧಿಕಾರ ಮಾಡುವಂತಹ ಒಂದು ಆ ಜ್ಞಾನ ಬೆಳೆದಿಲ್ಲ. ಸಂಘಟನೆ ಇದೆ ಮುಸಲ್ಮಾನರಲ್ಲಿ ಸಂಘಟನೆ ಇರುವಂತಹ ಸಂಘಟನೆ ಯಾವ ಸಮುದಾಯದಲ್ಲಿ ಅಷ್ಟು ಸಂಘಟನೆ ಇಲ್ಲ. ಆದರೆ ರಾಜಕೀಯ ಲಾಭ ಪಡೆದುಕೊಳ್ಳುವಂತಹ ಜ್ಞಾನ ಇವರಿಗಿಲ್ಲ. ಅದು ಬಂದರೆ ಸಾಕು, ಆ ಸಮುದಾಯವನ್ನ ರಾಜಕೀಯವಾಗಿ ಅದು ತನ್ನಿಂದ ತಾನೇ ಮೇಲೆ ಎತ್ತಬಹುದು. ಇನ್ನೊಬ್ರು ಇವ್ರನ್ನ ಮೇಲೆ ಎತ್ತಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನಾಯಕನ ನಿರ್ಮಾಣ ಮಾಡ್ಲಿಕ್ಕೆ ಯಾಕೆ ಹಿಂದೇಟ್ ಹಾಕಿದ್ರು ಅಂತ. ಅದೇ ಸಮಾಜ ರಾಜಕೀಯವಾಗಿ ಅಜ್ಞಾನದಲ್ಲಿದೆ. ಹ್ಮ್ ಈಗ ಮುಸಲ್ಮಾನ್ ಸಮುದಾಯದಲ್ಲಿ ಮೌಲಾನಾ ಅಬುಲ್ ಕಲಾಂ ಆಜಾದ್, ಹೌದು. ಅಲ್ಲಿಂದ ಹಿಡಿದು ಕರ್ನಾಟಕದಲ್ಲಿ ಜಮೀರ್ ಅಹಮದ್ ಇರ್ಬೋದು ಅಥವಾ ಇನ್ಯಾರೇ ಇರ್ಬೋದು. ಇವರು ನಮ್ಮ ಸಮುದಾಯದ ನಾಯಕರಲ್ಲ, ಹ್ಮ್ ಪಕ್ಷದ ನಾಯಕರು. ಹೌದು. ಪಕ್ಷದ ಪರವಾಗಿನೇ ಮಾತಾಡಬೇಕು. ಹ್ಮ್ ಪಕ್ಷ ಎಷ್ಟೇ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ರು ಕೂಡ ಹ್ಮ್ ಅವರು ಸಹಿಸ್ಕೊಂಡು ಹೋಗ್ಬೇಕು. ಹ್ಮ್ ಮತ್ತೆ ಪಕ್ಷಕ್ಕೆ ಮುಸಲ್ಮಾನ್ ಸಮುದಾಯದ ಓಟನ್ನು ಹಾಕಬೇಕು. ಹ್ಮ್ ಆದರೆ ಮುಸಲ್ಮಾನ್ ಸಮುದಾಯ ಬೇಡದಂತಹ ನಾಯಕರು ಇವರಲ್ಲ. ಹ್ಮ್ ಪಕ್ಷ ನಮ್ಮ ಮೇಲೆ ಹೇರದಂತಹ ನಾಯಕರು, ಹೌದು. ಸಮುದಾಯದ ನಾಯಕರಲ್ಲ. ಹ್ಮ್ ಸಮುದಾಯದ ನಾಯಕರಂದ್ರೆ ಸಮುದಾಯದ ಹಕ್ಕುಗಳಿಗಾಗಿ. ಹ್ಮ್ ಅವರು ಸಮುದಾಯದ ನಾಯಕರು ಯಾವ್ದ್ರು ಮುಸಲ್ಮಾನರೇ ಇರಬೇಕಂತೇನಿಲ್ಲ. ಸಮುದಾಯದ ನಾಯಕರು ಹ್ಮ್ ಯಾವುದೇ ಒಂದು ಬೇರೆ ಸಮುದಾಯದ ಕುರುಬರು ಇರ್ಬಹುದು, ಲಿಂಗಾಯತರು ಇರ್ಬಹುದು, ಒಕ್ಕಲಿಗರು ಇರ್ಬಹುದು, ಹ್ಮ್ ಅವರು ಮುಸಲ್ಮಾನರ ಹಕ್ಕುಗಳಿಗಾಗಿ ಹ್ಮ್ ತಮ್ಮ ವಾದವನ್ನು ಮಂಡಿಸಿ ಮುಸಲ್ಮಾನರ ಸಾಮಾಜಿಕ, ರಾಜಕೀಯ, ಆರ್ಥಿಕ, ಶೈಕ್ಷಣಿಕ ಹಕ್ಕನ್ನು ಕೊಡಿಸಿದ್ರೆ ಹ್ಮ್ ಜನಸಂಖ್ಯೆಗೆ ಅನುಗುಣವಾಗಿ ಅವರು ಮುಸಲ್ಮಾನರ ನಾಯಕರು. ಅವರು ಮುಸಲ್ಮಾನರಾಗೇ ಇರ್ಬೇಕಂತೇನಿಲ್ಲ. ಇದು ಕಲ್ಪನೆ ಬೇಡ ನಮಗೆ. ಅವ್ರು ಮುಸಲ್ಮಾನರೇ ಇರಬೇಕು ಅಂತೇನು ಬೇಡ. ರಿಜ್ವಾನ್ ಅರ್ಷದ್ ಅವ್ರಾಯ್ತು, ಆಮೇಲೆ ಸಲೀಂ ಅಹಮದ್ ಅವ್ರಾಯ್ತು, ಪ್ರೆಸ್ ಮೀಟ್ ಮಾಡಿದ್ರು. ಅಂದ್ರೆ ಈಗ ದಾವಣಗೆರೆ ಉಪಚುನಾವಣೆಯಲ್ಲಿ ಶಾಮನೂರ್ ಕುಟುಂಬ ಮೊಮ್ಮಗನಿಗೆನೆ ಟಿಕೆಟ್ ಕೊಟ್ರಲ್ಲ, ಹಾಗಾಗಿ ಇವರು ಎಚ್ಚೆತ್ಕೊಳ್ಬೇಕಾಯ್ತು. ಟಿಕೆಟ್ ಕೇಳಿದ್ರಿಂದ, ಕೇಳದೆ ಹೋಗಿದ್ರೆ ಅದು ಅಲ್ಲಿಗೆ ಮುಕ್ತಾಯಗೊಳ್ತಿತ್ತ ಏನೋ ಅಂತ. ಆ ಟಿಕೆಟ್ ಕೇಳಿದ್ದಾರೆ. ಟಿಕೆಟ್ ಕೇಳೋದ್ರಿಂದ ಇಡೀ ದೇಶದಲ್ಲಿ ಹ್ಮ್ ಒಂದು ಬೈ ಎಲೆಕ್ಷನ್ ಮುಖಾಂತರ ಹ್ಮ್ ಮತ್ತೆ ಈ ಪತ್ರಿಕೋದ್ಯಮದ ಮುಖಾಂತರ, ಹ್ಮ್ ಸಾಮಾಜಿಕ ಮಾಧ್ಯಮದ ಮುಖಾಂತರ ಹ್ಮ್ ಬೇಡಾಗಿ ಅಥವಾ ಬೇಡದಾಗಿ ಹ್ಮ್ ಮುಸ್ಲಿಂ ಸಮಾಜವನ್ನ ಎತ್ತಿ ಇನ್ನೊಂದು ಸಮಾಜ ಇವರಿಗೆ ಕಟ್ಟೋದ್ರ ಮುಖಾಂತರ ಅಥವಾ ಇನ್ನೊಂದು ಪಕ್ಷದ ವಿರುದ್ಧ ಕಟ್ಟೋದ್ರ ಮುಖಾಂತರ ಹ್ಮ್ ಒಟ್ಟಾರೆ ಹೇಳೋದಂದ್ರೆ ಈ ಮೀಡಿಯಾ ಮುಸಲ್ಮಾನ್ ಸಮುದಾಯವನ್ನ ಜಾಗೃತಗೊಳಿಸ್ಲಿಕ್ಕೆ ಹ್ಮ್ ಸಹಾಯ ಮಾಡಿದೆ. ಹ್ಮ್ ಅದಕ್ಕೆ ನಾನು ಈ ಮೀಡಿಯಾಗೆ ಧನ್ಯವಾದ ಹೇಳ್ತೇನೆ ಹೊರತು ಈ ರಾಜಕೀಯ ಪಕ್ಷಗಳಿಗಲ್ಲ, ಅಥವಾ ಈ ಕಾಂಗ್ರೆಸ್ಸಿನ ನಾಯಕರು ಅಂತ ಹೇಳ್ತಾರಲ್ಲ ಅವರಲ್ಲ. ಅವರು ಮುಸ್ಲಿಂ ಸಮುದಾಯವನ್ನ ಜಾಗೃತಗೊಳಿಸುವಂತಹ ಅಥವಾ ಅವರ ಹಕ್ಕುಗಳನ್ನ ಪ್ರತಿಪಾದಿಸುವಂತಹ ಕೆಲಸ ಮಾಡಲಿಲ್ಲ. ಹ್ಮ್ ಮೊನ್ನೆ ಒಬ್ಬರು ನಾಯಕ ಹೇಳ್ತಾ ಇದ್ರು, ನಾನು 45 ವರ್ಷಗಳಿಂದ ಹ್ಮ್ ಒಂದು ಪಕ್ಷದಲ್ಲಿ ಇದೇನಿ ಅಂತ ಹೇಳಿ. ಹ್ಮ್ ವರ್ಷಕ್ಕೆ ಮುಸಲ್ಮಾನರ ಒಂದು ಬೇಡಿಕೆಗಳಿಗಾಗಿ ಅವರು ಧ್ವನಿ ಎತ್ತಿದಾರ? ಇಲ್ಲ. 45 ಬೇಡಿಕೆಗಳನ್ನ, ಆ ಸಮುದಾಯದ ಬೇಡಿಕೆಗಳನ್ನ ಅವರು ಪ್ರತಿಪಾದಿಸಿ ಅದಕ್ಕೆ ಬೇಕಾದಂತಹ ಅನುದಾನವನ್ನು ಅವರು ಪಡೆದುಕೊಳ್ಳಬಹುದಿತ್ತು. ಹ್ಮ್ 45 ವರ್ಷ ಪಕ್ಷದಲ್ಲಿದ್ದುಕೊಂಡು ಈಗಿನ ಸಂದರ್ಭದಲ್ಲಿ ಮತ್ತೆ ಮುಸ್ಲಿಂ ಸಮುದಾಯದಲ್ಲಿ ಒಡಕಿನ ಲಾಭ ಪಡೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಮುಸಲ್ಮಾನರು ಕಾಂಗ್ರೆಸ್ ಪಕ್ಷವನ್ನ ನಂಬ್ಕೊಂಡೇ ಜೀವನ ನಡೆಸ್ತಾ ಇದಾರಾ, ಅಥವಾ ಏನಾದ್ರೂ ಬೇರೆ ಪಕ್ಷಕ್ಕೆ ಅದು ಈಗಿನ ಸಂದರ್ಭದಲ್ಲಿ ತಾತ್ಕಾಲಿಕ ಅನಿವಾರ್ಯತೆ ಇತ್ತು. ದಾವಣಗೆರೆ ಚುನಾವಣೆ ಆ ತಾತ್ಕಾಲಿಕ ಅನಿವಾರ್ಯತೆಯನ್ನ ಅನಿವಾರ್ಯತೆಯಿಂದ ಹೊರಗಡೆ ತಂದಿದೆ. ಕಾಂಗ್ರೆಸ್ ಪಕ್ಷವನ್ನ
ಅನಿವಾರ್ಯ ಅಂತ ಹೇಳಿ ತಿಳ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಹ್ಮ್ ಆಂಧ್ರ ಪ್ರದೇಶದಲ್ಲಿ ಕಾಂಗ್ರೆಸ್ ಪಕ್ಷನೇ ಅನಿವಾರ್ಯತೆ ಇಲ್ಲ. ಹ್ಮ್ ಈಗ ಕೇರಳದಲ್ಲಿ ಚುನಾವಣೆ ನಡೀತಾ ಇದೆ, ಹೌದು. ಅಲ್ಲೇನು ಅನಿವಾರ್ಯತೆ ಇಲ್ಲ. ಹ್ಮ್ ತಮಿಳುನಾಡಿನಲ್ಲಿ ಚುನಾವಣೆ ಇದೆ, ಅಲ್ಲೇನು ಕಾಂಗ್ರೆಸ್ ಪಕ್ಷ ಇಲ್ಲ. ಹ್ಮ್ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇದೆ, ಕಾಂಗ್ರೆಸ್ ಅಲ್ಲಿ ಅನಿವಾರ್ಯತೆ ಇಲ್ಲ. ಹ್ಮ್ ಗೋವಾದಲ್ಲಿ ಕಾಂಗ್ರೆಸ್ ಅನಿವಾರ್ಯತೆ ಇಲ್ಲ, ಬಿಹಾರದಲ್ಲಿ ಕಾಂಗ್ರೆಸ್ ಅನಿವಾರ್ಯತೆ ಇಲ್ಲ. ಆದ್ರೆ ಅಲ್ಲಿ ಅನಿವಾರ್ಯತೆ ಇಲ್ಲ ಅಂದ್ರೂ ಕರ್ನಾಟಕದಲ್ಲಿ ಅನಿವಾರ್ಯತೆ ಆಗಿದೆ ಏನು ಅಂತ. ಅನಿವಾರ್ಯತೆ ಅಂದ್ರೆ ಬೇರೆ ಪಕ್ಷ ಯಾವುದು ಜಾತ್ಯತೀತ ಅಂತ ಹೇಳಿ ನಾವು ನಂಬ್ಕೊಂಡು ಕುತ್ಕೊಂಡಿದ್ವಿ, ಹ್ಮ್ ಅವರು ಜಾತ್ಯತೀತರಾಗಿ ಉಳ್ಕೊಂಡಿಲ್ಲ. ಹ್ಮ್ ಇದೊಂದು ರಾಜಕಾರಣದ ಪಲ್ಲಟಗಳಿದಾವಲ್ಲ, ಹ್ಮ್ ಯಾವುದೇ ಒಂದು ಇಲೆಕ್ಷನ್ ನೋಡಿ ಅಥವಾ ಒಂದು 5 ವರ್ಷದ ಒಂದು ಪೀರಿಯಡ್ ನೋಡಿ ಹ್ಮ್ ನಾವು ಅದನ್ನ ಗಣನೆಗೆ ತೆಗೆದುಕೊಳ್ಳಕ್ ಆಗಲ್ಲ. ಹ್ಮ್ ರಾಜಕೀಯ ಒಂದು ಹೋರಾಟ ಅಥವಾ ರಾಜಕೀಯದ ಚಟುವಟಿಕೆ ಬದಲಾವಣೆಗಳು ತಲ್ಲಣಗಳು ಏನಿದಾವಲ್ಲ, ಅದು ಒಂದು ಮಿನಿಮಮ್ 50 ವರ್ಷ 20 ವರ್ಷ 30 ವರ್ಷದ ಒಂದು ಇದಿರ್ತದೆ. ಅದನ್ನ ನೋಡಿಕೊಂಡು ಬದಲಾವಣೆಗಳು ಬರ್ತವೆ. ಇದೊಂದು ಸಣ್ಣದು, ಯಾವುದೋ ಒಂದು ಹೊಸದ್ ಮತ್ತೆ ಬರುತ್ತೆ. ಕಾಂಗ್ರೆಸ್ನು ಅನಿವಾರ್ಯ ಅಲ್ಲ ಹಿಂದೂಗಳಿಗೆ, ಬಿಜೆಪಿನೂ ಹಿಂದೂಗಳಿಗೆ ಅನಿವಾರ್ಯ ಅಲ್ಲ, ಮುಸಲ್ಮಾನರಿಗೆ ಕಾಂಗ್ರೆಸ್ನು ಅನಿವಾರ್ಯ ಅಲ್ಲ. ಎಲ್ಲಿಯವರೆಗೆ ಆಯಾ ಸಮುದಾಯಗಳಿಗೆ ಅವರು ನಂಬಿ ವೋಟ್ ಹಾಕಿದಂತಹ ಪಕ್ಷಗಳಿಗೆ ಆ ಸಮುದಾಯಕ್ಕೆ ಅದು ಪಕ್ಷಗಳು ಅವರಿಗೆ ರಾಜಕೀಯ ಹಕ್ಕನ್ನ, ಶೈಕ್ಷಣಿಕ ಹಕ್ಕನ್ನ ಅಥವಾ ದೈಹಿಕ ಆರೋಗ್ಯದ ಹಕ್ಕುಗಳನ್ನ ಸರಿಯಾಗಿ ಕೊಡೋದಿಲ್ವೋ ಅಲ್ಲಿವರೆಗೆ ನಡೀತದೆ. ಒಂದು ವೇಳೆ ಅದನ್ನು ಕೊಡ್ಲಿಲ್ಲ, ಅಸಮಾಧಾನ ಸೃಷ್ಟಿ ಆಯಿತು, ಅವರು ಜನ ಮತ್ತೆ ಬೇರೆ ದಾರಿಯನ್ನು ಹುಡ್ಕೊಳ್ತಾರೆ. ಈಗಿರುವಂತ ಪಕ್ಷಗಳು ಅವರಿಗೆ ಅನಿವಾರ್ಯತೆ ಅಲ್ಲ, ಇದು ತಾತ್ಕಾಲಿಕ. ಒಂದು 5 ವರ್ಷ 10 ವರ್ಷದಲ್ಲಿ ಅನೇಕ ಬದಲಾವಣೆಗಳು ಆಗಿದ್ದಾವೆ. ಅದು ಬದಲಾವಣೆಗಳು ಮುಂದೂ ಕೂಡ ಬರ್ತವೆ. ಮುಸಲ್ಮಾನರಿಗೆ ಕಾಂಗ್ರೆಸ್ ಅನಿವಾರ್ಯ ಅಲ್ಲ, ಮುಸಲ್ಮಾನರಿಗೆ ಕಾಂಗ್ರೆಸ್ ಅನಿವಾರ್ಯ, ಹಿಂದೂಗಳಿಗೆ ಬಿಜೆಪಿನೂ ಅನಿವಾರ್ಯ ಅಲ್ಲ. ಇದು ಕೂಡ ಇಂಪಾರ್ಟೆಂಟ್. ನೀವು ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷನ ಮತ್ತು ಬಿಜೆಪಿ ಪಕ್ಷ ಅನಿವಾರ್ಯವಲ್ಲ ಅಂತ ಹೇಳಿದ್ರಿ. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತರಾಗಿ ಕಾರ್ಯನಿರ್ವಹಿಸಿದವರಿಗೆ ಬೇಡಿಕೆ ಇಟ್ಟಾಗ ಕಾಂಗ್ರೆಸ್ ಪಕ್ಷ ಯಾಕೆ ಹಿಂದೇಟ್ ಹಾಕ್ತಾ ಇದೆ ಅಂತ. ಯಾಕಂದ್ರೆ ಇದುವರೆಗೂ ಯಾವುದೇ ಬೇಡಿಕೆಗಳನ್ನ ಈಡೇರಿಸಲಿಲ್ಲ. ಒಳ ಮೀಸಲಾಯ್ತು ಆಯ್ತು, ಜೊತೆಗೆ ಹೆಣ್ಣು ಮಕ್ಕಳಿಗೆ ಹಿಜಾಬ್ ಕುರಿತು ತೊಂದರೆಗಳಾಗಿದ್ದನು ಅದನ್ನು ಕೂಡ ಯಾವ ನಾಯಕತ್ವರು ಮುಸಲ್ಮಾನರು ಧ್ವನಿ ಎತ್ತಿದ್ದನ್ನ ಇದುವರೆಗೂ ಕಾಣ್ಲೇ ಇಲ್ಲ. ಹಾಗಾದ್ರೆ ನಿಷ್ಠಾವಂತರಾಗಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಟಿಕೆಟ್ ನೀಡಿದ್ರೆ ಏನಾದ್ರೂ ತೊಂದರೆ ಆಗತ್ತಾ ಏನು ಅಂತ. ಇಲ್ಲ, ಅವರು ಪಕ್ಷಕ್ಕೆ ನಿಷ್ಠಾವಂತರಾಗಿದ್ದಾರೆ. ಕಾಂಗ್ರೆಸ್ ನಾಯಕರು ಅದು ಹಿಂದೂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಜೈನ್ ಇರ್ಬೋದು, ಮುಸಲ್ಮಾನ್ ಇರ್ಬೋದು. ಪಕ್ಷದ ನಾಯಕರಂದ್ರೆ ಅವರು ಪಕ್ಷಕ್ಕೆ ಪರವಾಗಿರ್ತಾರೆ ಹೊರತು ಅವರು ಸಮಾಜಕ್ಕೆ ಪರವಾಗಿರಂಗಿಲ್ಲ. ಅದಕ್ಕೆ ನಾನು ಹೇಳೋದು, ಯಾವುದೇ ಸಮುದಾಯಕ್ಕೆ, ಹಿಂದೂ ಸಮುದಾಯ ಇರ್ಬೋದು, ಮುಸ್ಲಿಂ ಸಮುದಾಯ ಇರ್ಬೋದು, ಕ್ರಿಶ್ಚಿಯನ್ ಸಮುದಾಯ ಇರ್ಬೋದು, ಜೈನ್ ಸಮುದಾಯ ಇರ್ಬೋದು, ಅಥವಾ ಜಾತಿ ಹಿಸಾಬ್ ತಗೊಂಡ್ರೆ ಅದು ಬೇರೆ ಇರ್ಬೋದು. ಸೊ ಇವ್ರಿಗೆ ಪಕ್ಷ ಅನಿವಾರ್ಯ ಅಂತ ಹೇಳಿ ತಗೋಬಾರ್ದು. ತಮ್ಮ ಸಾಮಾಜಿಕ ಬೇಡಿಕೆಗಳನ್ನು ಏನಿದಾವೆ ಆ ಸಾಮಾಜಿಕ, ಆರ್ಥಿಕ, ರಾಜಕೀಯ ಬೇಡಿಕೆಗಳ ಅನುಗುಣವಾಗಿನೇ ಪಕ್ಷ ಎಷ್ಟು ಸ್ಪಂದಿಸುತ್ತೆ ಅಷ್ಟಕ್ಕೆ ಮಾತ್ರ ಸಮಾಜಗಳು ಪಕ್ಷಕ್ಕೆ ಸ್ಪಂದಿಸಬೇಕು. ಅದೇ ಸರ್ವಸ್ವ, ಅದೇ ನಮ್ಗೆ ದಾರಿ ತೋರಿಸುತ್ತೆ, ನಮ್ಮ ಬೆಳವಣಿಗೆ ಮಾಡತ್ತೆ ಅಂತ ಹೇಳಿ ಕೂತ್ಕೊಂಡ್ರೆ ಅವರು ಅಧಿಕಾರ ಅನುಭವಿಸ್ತಾರೆ, ಇವರು ಗುಲಾಮ್ಗಿರಿ ಅನುಭವಿಸ್ತಾರೆ. ನೀವು ಸಮಾಜ ಚಿಂತಕರಾಗಿದ್ದೀರಿ, ಸಮಾಜದ ಒಬ್ರು ಹೋರಾಟಗಾರರಾಗಿದ್ರಿ. ಇದರ ಜೊತೆಗೆ ನೀವು ಮುಂದಿನ ಸಮುದಾಯಕ್ಕೆ ಅಂದ್ರೆ ಈಗ ಮುಸಲ್ಮಾನರು ಯಾವ ನಿಲುವನ್ನ ತೆಗೆದುಕೊಳ್ಬಹುದು ಅಂತ. ಮುಸಲ್ಮಾನರು ಸಾಮಾಜಿಕವಾಗಿ ಈ ದೇಶವನ್ನ ರಾಜಕೀಯವಾಗಿ, ಆರ್ಥಿಕವಾಗಿ ವಿಶ್ಲೇಷಣೆ ಮಾಡಬೇಕು. ಸರಿಯಾಗಿ ಈ ದೇಶವನ್ನ ಅರ್ಥ ಮಾಡ್ಕೋಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆ ಹೇಗೆ ನಡೀತಾ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಆಮೇಲೆ ಮುಸ್ಲಿಂ ಸಮುದಾಯದ ಸುತ್ತಮುತ್ತಲು ಯಾವ ಜನ ಇದ್ದಾರೆ, ಅವ್ರ ಜೊತೆಗೆ ನಾವು ಯಾವ ಪ್ರೀತಿಯಿಂದ, ವಿಶ್ವಾಸದಿಂದ, ಸಹೋದರತ್ವದಿಂದ ಇರಬೇಕು ಅಂತ ಬಾಂಧವ್ಯದಿಂದ ಬದುಕಬೇಕು. ಬಾಂಧವ್ಯದಿಂದ ಬದುಕಿ ದೇಶವನ್ನ ಅರ್ಥ ಮಾಡಿಕೊಂಡು ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡಿ ಬೆಳೆಯುವಂತಹ ಒಂದು ರಾಜಕೀಯ ಪಕ್ಷ ಅವರು ನಿರ್ಮಾಣ ಮಾಡ್ಕೋಬೇಕು. ಇದ್ದ ಪಕ್ಷಗಳು ಒಂದ್ ವೇಳೆ ಕೊಡ್ಲಿಕ್ಕೆ ರೆಡಿ ಇದ್ರೆ ಅದರಲ್ಲಿ ತೊಂದರೆ. ಇವತ್ತು ಕಾಂಗ್ರೆಸ್ ಕೊಡ್ತಾ ಇದೆ ನಮ್ಮ ಹಕ್ಕಂದ್ರೆ ಅದರಲ್ಲಿ ಕೆಲಸ ಮಾಡೋದ್ರಲ್ಲಿ ಏನ್ ತೊಂದರೆ ಇಲ್ಲ. ಆದ್ರೆ ಭಿಕ್ಷಾ ಕೊಡೋದಿದ್ರೆ ಅದು ಬೇಡ, ಹಕ್ಕು ಕೊಡ್ಲಿ. ಈಗ ಮುಸ್ಲಿಂ ಸಮುದಾಯಕ್ಕೆ ಒಂದು 40 ಟಿಕೆಟ್ ಸಿಗ್ಬೇಕು, 1-2% ನಮ್ಗೆ ಕಡಿಮೆ ಕೊಟ್ಟು ನಮ್ಗಿಂತ ಹಿಂದುಳಿದ ಯಾರಿದ್ದಾರೆ ಅವ್ರಿಗೆ ಬೇರೆಯವ್ರಿಗೆ ಕೊಡ್ಲಿ, ತೊಂದರೆ ಇಲ್ಲ. ಆದ್ರೆ ನಮ್ಮನ್ನ ಕಸ್ಕೊಂಡು
ಮೇಲ್ವರ್ಗದವರಿಗೆ ಅಥವಾ ಯಾರಿಗೆ ಮೇಲ್ವರ್ಗ ಕೆಳವರ್ಗ ಅಂತ ನಾನು ಅಂತೂ ಆ ಭಾವನೆಯನ್ನು ಇಟ್ಕೊಳ್ಳಲ್ಲ. ಆಲ್ರೆಡಿ ಅಧಿಕಾರವನ್ನು ಯಾರು ಅನುಭವಿಸಿದ್ದಾರೆ ಅವರಿಗೆ ಕೊಡೋದು ಸರಿಯಲ್ಲ. ಅಥವಾ ಪ್ರಜಾಪ್ರಭುತ್ವದಲ್ಲಿ ಈ ಡೆಮಾಕ್ರಸಿ ಅಂತ ನಾವು ಹೇಳ್ತೀವಲ್ಲ, ಅದು ಎಲ್ಲ ಸಮುದಾಯಗಳಿಗೆ ಸರಿಯಾಗಿ ರಾಜಕೀಯ ಅಧಿಕಾರವನ್ನ ಹಂಚಿಕೊಡುವುದೇ ಅದು ಪ್ರಜಾಪ್ರಭುತ್ವ. ಇಲ್ಲಾಂದ್ರೆ ತಾತ್ಕಾಲಿಕವಾಗಿ ಏನಾಗತ್ತೆ, ಈಗೇನು ನಡೀತಾ ಇದೆ ತಾತ್ಕಾಲಿಕ ವ್ಯವಸ್ಥೆ, ದೇಶ ಸಾವಿರಾರು ವರ್ಷ ಮುಂದೆ ಹೋಗ್ಬೇಕಾಗಿದೆ. ತಾತ್ಕಾಲಿಕ ಲಾಭಕ್ಕಾಗಿ ಅವರು ಈ ಥರ ಯಾವುದೇ ಒಂದು ಸಮುದಾಯಕ್ಕೆ ನೆಗ್ಲೆಕ್ಟ್ ಮಾಡಿದರೆ ದೀರ್ಘಕಾಲದಲ್ಲಿ ಅದು ಪಕ್ಷಕ್ಕೂ ಅನ್ಯಾಯ ಆಗತ್ತೆ, ಸಮಾಜಕ್ಕೂ ಅನ್ಯಾಯ ಆಗತ್ತೆ, ದೇಶಕ್ಕೂ ಅನ್ಯಾಯವಾಗುತ್ತೆ. ಸೊ ಇದನ್ನು ನೋಡಿಕೊಂಡು ರಾಜಕೀಯ ಪಕ್ಷಗಳು ಸಮುದಾಯಗಳನ್ನ ನಡೆಸ್ಕೊಳ್ಬೇಕು, ತಮಗೆ ಬೇಕಾಗದಂಗೆ ನಡೆಸ್ಕೊಳ್ಳೋದಲ್ಲ. ಇಲ್ಲಾಂದ್ರೆ ಸಮುದಾಯಗಳು ತಾತ್ಕಾಲಿಕವಾಗಿ ಆ ಪಕ್ಷಗಳನ್ನ ಪರಿಗಣನೆ ತಗೊಳ್ತಾರೆ, ಬೇರೆ ದಾರಿಯವರು ಹುಟ್ಕೊಳ್ತಾರೆ. ಇನ್ನು ಮುಸಲ್ಮಾನರಿಗೆ ನೋಡ್ಬೇಕಾದ್ರೆ ಇನ್ನು 2 ಪಕ್ಷಗಳು ಇದಾವೆ. ಯಾವ್ದಂದ್ರೆ SDPI ಮತ್ತು MIM. ಈ ಪಕ್ಷಗಳು ಮುಸಲ್ಮಾನ ಸಮುದಾಯಕ್ಕಂತಲೇ ಹುಟ್ಟಿಕೊಂಡಿರುವಂತಹ ಪಕ್ಷಗಳು ಅಂತ ಹೇಳ್ತಾರೆ. ಈ ಪಕ್ಷಗಳ ಕಡೆ ಆದ್ರೂ ಏನಾದ್ರೂ ಒಲವನ್ನ ತೋರ್ಬಹುದಾ ಮುಸ್ಲಿಂ ಸಮುದಾಯದವರು? ಯಾವುದೇ ಪಕ್ಷ ನನ್ನ ಪ್ರಕಾರ ಮುಸಲ್ಮಾನರ ಒಂದೇ ಒಂದು ಸಮುದಾಯವನ್ನು ಇಟ್ಕೊಂಡು SDPI ಆಗಲಿ ಅಥವಾ AIMIM ಆಗಲಿ ಒಂದು ಸಮುದಾಯವನ್ನು ಇಟ್ಕೊಂಡು ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಎಲ್ಲಾ ಸಮುದಾಯಗಳ ಅವಶ್ಯಕತೆ. ಮುಸ್ಲಿಂ ಸಮುದಾಯ ಏನಿದೆ ಕೆಲವೊಂದು ಕ್ಷೇತ್ರಗಳಲ್ಲಿ ಮಾತ್ರ ಗೆಲ್ಲುವಂತಹ ಒಂದು ಜನಸಂಖ್ಯೆ ಇದೆ. ರಾಜ್ಯದಲ್ಲಿ ಎಲ್ಲ ಕಡೆ ಆ ಒಂದು ಪರಿಸ್ಥಿತಿ ಇಲ್ಲ. ಅದಕ್ಕೆ ಎಲ್ಲಿ ನಾವು ಗೆಲ್ಲಬಹುದು, ಬೇರೆ ಸಮುದಾಯಗಳ ಬೆಂಬಲವನ್ನು ತೆಗೆದುಕೊಂಡು ಎಲ್ಲಿ ನಮಗೆ ಗೆಲ್ಲಿಕ್ಕೆ ಸಾಧ್ಯ ಇದೆ ಬೇರೆ ಸಮುದಾಯಗಳನ್ನು ನಾವು ಗೆಲ್ಲಿಸುವಂತಹ ಪರಸ್ಪರ ಹೊಂದಾಣಿಕೆಯ ಮುಖಾಂತರ ಕೆಲಸ ಮಾಡಬೇಕಾಗತ್ತೆ. ಯಾವುದೇ ಒಂದೇ ಸಮುದಾಯದ ಪರವಾಗಿ ಒಂದು ಪಕ್ಷ ಇದೆ ಅಂತ ಹೇಳಿದರೆ ಆ ಪಕ್ಷ ಅಂತ ಪಕ್ಷ ನಾನು ನಂಬಲ್ಲ. ಅದಕ್ಕೆ ನಾನು ಬೆಲೆಯನ್ನು ಕೊಡಂಗಿಲ್ಲ, ಬೆಂಬಲನೂ ಕೊಡಂಗಿಲ್ಲ. ಈ ದೇಶ ಇದೆಯಲ್ಲ, ಮೇಲ್ಜಾತಿ ಅಂತ ನೀನು ಬ್ರಾಹ್ಮಣರಿಂದ ಹೇಳಿಕೊಂಡು ದಲಿತರವರೆಗೆ ಎಲ್ಲರಿಗೂ ಸಮಾನವಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಪ್ರಾತಿನಿಧ್ಯ ಕೊಡುವಂತಹ ಪಕ್ಷ ಇದ್ರೆ ಮಾತ್ರ ಅದು ಈ ದೇಶದಲ್ಲಿ ನಡೆಯುತ್ತೆ. ಇಲ್ಲಾಂದ್ರೆ ತಾತ್ಕಾಲಿಕ ವ್ಯವಸ್ಥೆ ನಡೆಯುತ್ತೆ, ಸ್ವಲ್ಪ ದಿವಸ ನಡೆಯುತ್ತೆ, ಮತ್ತೆ ಅದು ಧ್ವಂಸ ಆಗುತ್ತೆ, ಆ ವ್ಯವಸ್ಥೆ ಧ್ವಂಸ ಆಗುತ್ತೆ. ಒಂದು ಸಮುದಾಯವನ್ನು ಇಟ್ಕೊಂಡು ಯಾವುದೇ ಪಕ್ಷ ಕಟ್ಟಕ್ಕಾಗಂಗಿಲ್ಲ. ಇನ್ನು BZ ಜಮೀರ್ ಅವರು ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಸಪೋರ್ಟ್ ಕೊಡ್ಲಿಲ್ಲ ಅನ್ನೋಕ್ಕೋಸ್ಕರ ಜೊತೆಗೆ ಅವರ ಆಡಳಿತದಲ್ಲಿ ಇದ್ದವ್ರು ಅಂತಾರನ, ಅಂದ್ರೆ ಸಿದ್ದರಾಮಯ್ಯ ಬೆಂಬಲಿಗರನ್ನ ವಜಾಗೊಳಿಸ್ತಾ ಬಂದ್ರು. ಅಂದ್ರೆ ನಜೀರ್ ಅವ್ರನ್ನ ವಜಾಗೊಳಿಸ್ತಾ ಬಂದ್ರು, ನಂತರ ಜಬ್ಬಾರ್ ಅವ್ರನ್ನ ವಜಾಗೊಳಿಸ್ತಾ ಬಂದ್ರು. ಯಾಕೆ ಈ ತರ ಮುಸ್ಲಿಂ ನಾಯಕರನ್ನ ಕುಗ್ಗಿಸ್ತಾ ಬರ್ತಾ ಇದಾರ ಅಂತ. ಅದ್ರ ಜೊತೆಗೆ ಇವರು ಸಲೀಂ ಅಹಮದ್ ಅವರು ಮತ್ತು ರಿಜ್ವಾನ್ ಅರ್ಷದ್ ರವರು ಪ್ರೆಸ್ ಮೀಟ್ ಮಾಡಿ ನಮ್ ನಾಯಕತ್ವದಲ್ಲಿನೇ ಒಳಗೊಳ ಸಂಚ್ ನಡೀತಾ ಇದೆ ಅಂತ ಪ್ರೆಸ್ ಮೀಟ್ ಮಾಡಿ ಬಹಿರಂಗವಾಗಿ ಹೇಳಿದ್ರು. ಇಲ್ಲೇನಾಗಿದೆ, ಅಧಿಕಾರವನ್ನು ಗಿಟ್ಟಿಸ್ಕೊಡ್ಲಿಕ್ಕೆ 2, 3, 4 ಕೇಂದ್ರಗಳು ಇರ್ತವೆ. ಒಂದೊಂದು ಪಕ್ಷದಲ್ಲಿನೇ 3-4 ಕೇಂದ್ರಗಳು ಇರ್ತವೆ. ಅವು ಯಾವುದೇ ಒಂದು ಸಣ್ಣ ಪುಟ್ಟ ಘಟನೆಗಳು ನಡೆದಾಗ ಅದರ ಲಾಭವನ್ನು ಪಡ್ಕೊಂಡು ತಾವು ಅಧಿಕಾರಕ್ಕೆ ಬರಬೇಕು ಅನ್ನುವಂಥದ್ದು ಸೆಂಟರ್ಸ್ಗಳು ಇರ್ತವೆ. ಅದೇನು ತಪ್ಪಲ್ಲ. ಆದರೆ ಎಲ್ಲ ಸಮುದಾಯಗಳನ್ನ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಪ್ರಾತಿನಿಧ್ಯ ಕೊಟ್ಟು ಎಲ್ಲ ಸಮುದಾಯಗಳ ಪ್ರೀತಿ ವಿಶ್ವಾಸದಿಂದ ಒಂದು ಪಕ್ಷದ ರಾಜ್ಯಾಧ್ಯಕ್ಷ ಆಗಿರ್ಬೋದು ಅಥವಾ ಮುಖ್ಯಮಂತ್ರಿ ಆಗಿರ್ಬೋದು ಅಥವಾ ಪ್ರಧಾನಮಂತ್ರಿಯವರು ಆದ್ರೆ ಅದರಲ್ಲಿ ಯಾವುದೇ ತಪ್ಪಿಲ್ಲ. ಈ ತರ ಸುಳ್ಳು ಹುನ್ನಾರಗಳನ್ನು ಮಾಡೋದ್ರ ಮುಖಾಂತರ ಇದ್ದ ಕೆಲವು ಮುಸ್ಲಿಂ ನಾಯಕರನ್ನ ಒಡೆಯೋದ್ರ ಮುಖಾಂತರ ಈ ತರ ಆಡಳಿತಕ್ಕೆ ಬರಬೇಕು ಅನ್ನುವಂಥದ್ದು ಇದೆಯಲ್ಲ, ಇದು ದುಸ್ಸಾಹಸ. ಇದು ಬಹಳ ದಿವಸ ನಡೆಯುವುದಿಲ್ಲ. ಈಗ ಮೀಡಿಯಾ ಬಹಳ ಫಾಸ್ಟ್ ಆಗಿದೆ, ಏನು ನಡೆದಿರಂಗಿಲ್ಲ ಅದಕ್ಕಿಂತ ಮೊದಲಿಗೆ ಜನ ವಾಸನೆ ಹೆಚ್ಚಿ ಹಿಂಗೆ ಆಗತ್ತೆ ಅಂತ ಹೇಳಿ ಮಾಡ್ತಾರೆ. ದಾವಣಗೆರೆ ಚುನಾವಣೆಯಲ್ಲಿನೂ ಕೂಡ ಏನೋ ಆಗಿದೆ. ಬಹಳಷ್ಟು ಜನ ಎಚ್ಚೆತ್ತುಕೊಂಡಿದ್ದಾರೆ ದೇಶದಲ್ಲಿ, ರಾಜ್ಯದಲ್ಲಿ ಮತ್ತು ನಾಯಕರಲ್ಲಿ. ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ದಳದವರು ಇರ್ಬೋದು. ಆ ಒಂದು ಸಣ್ಣ ಚುನಾವಣೆ ಈ ತರ ಬೆಂಕಿ ಎಬ್ಬಸುತ್ತೆ, ಬಿರುಗಾಳಿ ಬರುತ್ತೆ ಅದರಿಂದ ಅನ್ನುವಂಥದ್ದು ಕಾಂಗ್ರೆಸ್ಗೂ ಅರಿವಿರಲಿಲ್ಲ. ಕೆಲವೊಂದು ದೊಡ್ಡ ದೊಡ್ಡ ನಾಯಕರು ಇದ್ದಾರೆ, ಅವ್ರಿಗೆ ನಾನು ಹೇಳಿದ್ದೆ ಈ ಚುನಾವಣೆಯಲ್ಲಿ ನೀವು ಭಾಗವಹಿಸ್ರಿ, ನೀವು ಗೆಲ್ಲಬಹುದು ಅಂತ ಹೇಳಿ. ಅವ್ರು ಹೆದರಿದ್ರು, ಹಿಂಗೆ ಆಗತ್ತೆ ಅಂತ ಹೇಳಿ ಅವ್ರಿಗೆ ಗೊತ್ತಿರಲಿಲ್ಲ. ಆದ್ರೆ ನಾನು ನಿರೀಕ್ಷೆ ಮಾಡಿದ್ದೆ ಅಂಥವ್ರು ಒಂದ್ ವೇಳೆ ಆ ಎಲೆಕ್ಷನ್ ನಲ್ಲಿ ನಿಂತಿದ್ರೆ ಅವ್ರು ಗೆಲ್ತಿದ್ರು. ಅದೇನು ಪಕ್ಷ ಏನು ಬೇಕಾಗಿರಲ್ಲ ಅವ್ರಿಗೆ.
ಈಗ ಮುಂದೆ ನೋಡ್ಬೇಕಾದ್ರೆ ಬಿಜೆಡ್ ಜಮೀರ್ ಅವರು ಮುಸ್ಲಿಂ ಸಮುದಾಯದ ಪರವಾಗಿ ಏನಾದ್ರೂ ಧ್ವನಿ ಎತ್ತೋ ರೀತಿ ಕಾಣ್ತಾ ಅಥವಾ ಇಲ್ವಾ? ನಾನು ನೋಡಿದ ಪ್ರಕಾರ ಮುಸ್ಲಿಂ ಸಮುದಾಯದ ಒಳಗೆ ಅವರಿಗೆ ಅರಿವಿರಬೇಕು. ಮುಸ್ಲಿಂ ಸಮುದಾಯ ಯಾವ ಸಮಸ್ಯೆಗಳಿಂದ ಬಳಲ್ತಾ ಇದೆ, ಅವರಿಗೆ ಬೇಕಾದಂಥ ತಾತ್ಕಾಲಿಕ ಬೇಡಿಕೆಗಳೇನೋ ಅದು ಅವಶ್ಯಕತೆ ಏನೋ, ದೀರ್ಘಕಾಲದಲ್ಲಿ ಆ ಸಮುದಾಯಕ್ಕೆ ಬೇಕಾದಂತಹ ಅವಶ್ಯಕತೆಗಳೇನೋ, ಅವ್ರ ನಿರೀಕ್ಷೆ ಏನೋ, ಮುಸ್ಲಿಂ ಸಮುದಾಯವನ್ನ ಯಾವ ಮಟ್ಟದಿಂದ ಯಾವ ಮಟ್ಟಕ್ಕೆ ನಾವು ತೆಗೆದುಕೊಂಡು ಹೋಗಬೇಕು ಅನ್ನುವಂತಹ ನಿರೀಕ್ಷೆ ಇದ್ರೆ ಅವರು ಅದನ್ನ ಕೆಲಸ ಮಾಡ್ತಾರೆ. ಆ ನಿರೀಕ್ಷೆನೇ ಇಲ್ಲ ಅಂತ ಹೇಳಿದ್ರೆ ಆ ಮೌಲಾನಾ ಅಬುಲ್ ಕಾಜಂ ಆಜಾದ್ದಿಂದ ಹಿಡ್ಕೊಂಡು ನಾನು ಇಲ್ಲಿವರೆಗೆ ಅವರು ಎಡವಿದ್ರು, ಇವರು ಎಡವಿದ್ದಾರೆ. ಮೊದಲಿಗೆ ನಾವು ಮುಸ್ಲಿಂ ಸಮುದಾಯವನ್ನ ಜಾಗೃತಗೊಳಿಸಬೇಕು. ಅದೇ ರೀತಿ ನಾನು ಕೇವಲ ಮುಸ್ಲಿಂ ಸಮುದಾಯ ಅಂತ ತಗೊಳ್ಳಲ್ಲ, ಎಲ್ಲ ಸಮುದಾಯಗಳ ಸಾಮಾಜಿಕ ರಾಜಕೀಯ ಹಕ್ಕುಗಳ ಜಾಗೃತಿಯನ್ನು ಮೂಡಿ ಎಲ್ಲ ಸಮುದಾಯಗಳು ತಮ್ಮ ಹಕ್ಕುಗಳನ್ನ ಬೇಡುವಂತರಾಗಬೇಕು. ಬೇಡಿ ಕಸಿದುಕೊಳ್ಳುವಂತಹ ಶಕ್ತಿ ಅವ್ರಿಗೆ ಬೇಕು. ರಾಜಕೀಯ ಪಕ್ಷಗಳು ಅಷ್ಟು ಸುಲಭವಾಗಿ ಕೊಡಂಗಿಲ್ಲ. ನಮ್ಮ ರಾಜ್ಯದಲ್ಲಿ ಕೇವಲ ಕೆಲವೇ ಒಂದು 8-10 ಕುಟುಂಬಗಳಿದಾವೆ, ಕೇವಲ ಒಂದು 8-10 ಕುಟುಂಬಗಳಿದಾವೆ. ಆ ಕುಟುಂಬಗಳೇ ಆ ಪಕ್ಷಗಳಿಗೆ ನಾಯಕರಿದ್ದಾರೆ. ಅವರು ಫಂಡಿಂಗ್ ಮಾಡ್ತಾರೆ. ಅವರು ಫಂಡಿಂಗ್ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ತಮಗೆ ಅಧಿಕಾರ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಬೇರೆಯವರಿಗೆ ಭಿಕ್ಷೆ ಕೊಡ್ತಾರೆ. ಈ ದಂಧೆ ಬಂದಾಗಬೇಕು. ಅಂದಾಗ ಮಾತ್ರ ಬೇರೆ ಸಮುದಾಯಗಳಿಗೆ ಹಕ್ಕು ಸಿಗಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದೇ ಕುಟುಂಬದಲ್ಲಿ 3-4 ಜನಕ್ಕೆ ಟಿಕೆಟ್ ಕೊಡುವುದು ಅಥವಾ ಅವರು ಹುಟ್ಟಿನಿಂದ ಸಾಯುವವರೆಗೆ ಅವರಿಗೆ ಟಿಕೆಟ್ ಕೊಡುವಂಥದ್ದು, ಇದಕ್ಕೆ ಪ್ರಜಾಪ್ರಭುತ್ವ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಪ್ರಜಾಪ್ರಭುತ್ವದಲ್ಲಿ ಹಣದಿಂದ ದೊಡ್ಡ ಓಟುಗಳನ್ನು ಖರೀದಿ ಮಾಡುವಂಥದ್ದು, ಜಾತಿಯಿಂದ ಮತ್ತು ಧರ್ಮದ ಆಧಾರದ ಮೇಲೆ ಜನರನ್ನ ಪೊಲರೈಸ್ ಮಾಡುವಂಥದ್ದು ಸರಿಯಲ್ಲ. ಈ ದೇಶದಲ್ಲಿ ಎಲ್ಲರಿಗೂ ಪ್ರಧಾನಮಂತ್ರಿಯಿಂದ ಹಿಡಿದು ಒಬ್ಬ ಕಸಗುಡುವವರೆಗೆ ಅಥವಾ ನನ್ನವರೆಗೆ ಇರ್ಬೋದು, ಎಲ್ಲರಿಗೂ ಒಂದೇ ಓಟ್ ಇದೆ. ನಾನು ಮತ್ತು ಪ್ರಧಾನಮಂತ್ರಿ ಎಲ್ಲರೂ ಸಮಾನರು. ಪ್ರಜೆಯಾಗಿ, ಒಂದು ಸಿಟಿಜನ್ ಆಗಿ, ಒಂದು ವೋಟರ್ ಆಗಿ ನಾವು ಅವರು ಸಮನಾಗಿದ್ದೀವಿ. ಇದರಲ್ಲಿ ಭೇದ ಭಾವ ಇಲ್ಲ, ಎಲ್ಲರಿಗೂ ಒಂದೇ ಓಟ್ ಇದೆ. ಮುಂದೆ ಯಾರಾದ್ರೂ ಮುಸ್ಲಿಂ ಸಮುದಾಯ ಪರವಾಗಿ ಯಾರಾದ್ರೂ ನಾಯಕರಾಗಿ ಬರ್ಬೋದಾ? ಬರ್ತಾರೆ. ಅದ್ಯಾವುದು ಹಂಗೆ ಏನು ಖಾಲಿ ಹೋಗಂಗಿಲ್ಲ. ಸಮಾಜ ಒಂದ್ ವೇಳೆ ನಿರೀಕ್ಷೆ ಇಟ್ಕೊಂಡಿರುತ್ತೆ. ಆ ನಿರೀಕ್ಷೆ ಹುಸಿಯಾದಾಗ ಎಲ್ಲಾ ಸಮುದಾಯಗಳಿಂದ, ಈಗ ಬಾಬಾ ಸಾಹೇಬರು ಬರ್ತಾರೆ ಅಂತ ಹೇಳಿ ಯಾರಿಗೂ ನಿರೀಕ್ಷೆ ಇರಲಿಲ್ಲ. ಬಸವಣ್ಣನವರು ಬರ್ತಾರೆ ಅಂತ ಹೇಳಿ ನಿರೀಕ್ಷೆ ಇರಲಿಲ್ಲ ಅಲ್ವಾ? ಕನಕದಾಸರು ಬರ್ತಾರೆ ಅಂತ ಹೇಳಿ ನಿರೀಕ್ಷೆ ಇರಲಿಲ್ಲ. ಪೇರಿಯಾರ್ ಬರ್ತಾರೆ ಅಥವಾ ನಾರಾಯಣ ಗುರುಗಳು ಬರ್ತಾರೆ ಅಥವಾ ಜ್ಯೋತಿಬಾ ಫುಲೆ ಅವರು ಬರ್ತಾರೆ ಅನ್ನುವಂಥದ್ದು ಯಾರಿಗೂ ನಿರೀಕ್ಷೆ ಇರಲಿಲ್ಲ. ಸಮಾಜ ಯಾವಾಗ ತೊಂದರೆಯಲ್ಲಿ ಸಿಗುತ್ತೆ, ಆ ತೊಂದರೆಗಳನ್ನ ನಿವಾರಿಸಲಿಕ್ಕೆ ಒಬ್ಬ ನಾಯಕ ಬಂದೇ ಬರ್ತಾನೆ. ಸೊ ಅದಕ್ಕೆ ನಾಯಕ ಬರುವವರೆಗೆ ಸಮುದಾಯ ಕಾದು ಕುಳಿತುಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸಣ್ಣ ಸಣ್ಣ ಪ್ರಯತ್ನ ಇರ್ಬೋದು, ಮಾಡೋದರ ಮುಖಾಂತರ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಸಮಾಜಗಳಿಗೆ, ಪಕ್ಷಗಳಿಗೆ ಮತ್ತು ದೇಶಕ್ಕೆ ಒಂದು ಪಾಠ ಆಗತ್ತೆ. ಮತ್ತು ದೇಶ ನಮಗೆ ಅಭಿವೃದ್ಧಿ ಆಗಬೇಕು. ಯಾವುದೇ ಒಂದು ಸಮುದಾಯವನ್ನ ನೆಗ್ಲೆಕ್ಟ್ ಮಾಡಿದ್ರೆ ದೇಹದ ಒಂದು ಭಾಗವನ್ನ ನೆಗ್ಲೆಕ್ಟ್ ಮಾಡ್ದಂಗೆ. ದೇಹದ ಯಾವುದೇ ಒಂದು ಭಾಗ ನೆಗ್ಲೆಕ್ಟ್ ಆಗಿಬಿಟ್ರೆ, ಹಾರ್ಟ್ ಅಂತ ಒಂದು ಭಾಗ ಇದೆ, ಇದನ್ನ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಇಡೀ ದೇಹ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಒಂದು ಜಾತಿಯನ್ನ ನಾವು ನೆಗ್ಲೆಕ್ಟ್ ಮಾಡ್ತೀವಿ, ಯಾವುದೇ ಒಂದು ಧರ್ಮವನ್ನು ನಾವು ನೆಗ್ಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಇಡೀ ದೇಹವನ್ನು ನೆಗ್ಲೆಕ್ಟ್ ಮಾಡ್ದಂಗೆ ಇದು. ಅದಕ್ಕೆ ಯಾವುದೇ ಒಂದು ಭಾಗವನ್ನ ಅಥವಾ ಸಮಾಜದ ಒಂದು ಅಂಗವನ್ನ ನಾವು ನೆಗ್ಲೆಕ್ಟ್ ಮಾಡಿ ದೇಶ ನಡೀತೇವೆ ಅಂತ ಹೇಳಿದ್ರೆ ಅದು ಪ್ಯಾರಲೈಸ್ಡ್ ಆಗತ್ತೆ, ಲಕ್ವ ಹೊಡಿತೇವೆ ಅಂತ ಸಮಾಜಕ್ಕೆ, ಅಂತ ದೇಶಕ್ಕೆ. ಸೊ ಅದು ಆಗಲಾರ್ದಂಗೆ ರಾಜಕೀಯ ಸಂಘಟನೆಗಳು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಧಾರ್ಮಿಕ ಸಂಘಟನೆಗಳು ಅದಕ್ಕೆ ದಾರಿ ತೋರಿಸ್ಬೇಕು. ಇದೆರಡೂ ಮಾಡಲಿಲ್ಲ ಅಂದ್ರೆ ಸಾಮಾಜಿಕ ಸಂಘಟನೆಗಳು ಅದಕ್ಕೆ ಒಂದು ಸರಿಯಾದ ದಾರಿ ತೋರಿಸ್ಬೇಕು. ಅಂದಾಗ ಮಾತ್ರ ಈ ಸಮಾಜ ಶಾಂತಿ, ಪ್ರೀತಿ, ವಿಶ್ವಾಸದಿಂದ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ ಮತ್ತು ನಮ್ಮ ದೇಶ ಬಹಳಷ್ಟು ಬೇಗವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗತ್ತೆ. ಇಷ್ಟು ಮಾನವ ಸಂಪನ್ಮೂಲ ಇರುವಂತಹ ದೇಶ ಇಲ್ಲ. ಸೊ ಅದು ಮಾನವ ಸಂಪನ್ಮೂಲ ಸರಿಯಾಗಿ ಬಳಸ್ಕೊಂಡು ದೇಶವನ್ನು ಕಟ್ಟುವಂತ ಕೆಲಸ ಮಾಡಬೇಕು. ಈಗ ಮುಸ್ಲಿಂ ಸಮುದಾಯ ಸುಮಾರು 20 ಕೋಟಿ ಜನಸಂಖ್ಯೆ ಇದೆ. ಈ ದೇಶದ ಅಭಿವೃದ್ಧಿಯಲ್ಲಿ ಇವ್ರನ್ನ ಸರಿಯಾಗಿ ಬಳಸ್ಕೋಬೇಕು. ರಾಜಕೀಯವಾಗಿ ಮಾತ್ರ ಅಲ್ಲ, ಆರ್ಥಿಕವಾಗಿ, ಆರ್ಥಿಕ ರಂಗದಲ್ಲಿ, ಉದ್ಯೋಗ ರಂಗದಲ್ಲಿ, ಕಾರ್ಖಾನೆ ರಂಗದಲ್ಲಿ ಈ ಸಮಾಜವನ್ನು ಹೆಂಗೆ ಬಳಸ್ಕೊಂಡು ದೇಶವನ್ನು ಕಟ್ಟಬೇಕು ಅಂತ ವಿಚಾರ ಮಾಡಬೇಕೆ ಹೊರತು
ಇವರು ಮುಸಲ್ಮಾನರು ಇವರು ದಲಿತರು ಇವರು ಹಿಂದುಳಿದ ವರ್ಗದವರು ಅಂತ ಹೇಳಿ ಇವ್ರನ್ನ ಹಿಂದಕ್ಕೆ ಇನ್ನೊಂದು ಸಮುದಾಯ ಮೇಲೆ ಹೋಗುತ್ತೆ ಅಂತ ಹೇಳಿದ್ರೆ, ಆದ್ರೆ ಪಕ್ಷಗಳು ಜಾತಿ ಆಧಾರದ ಮೇಲೆನೆ ಜಾತಿಯನ್ನ ಅಲ್ಲಗಳಿಲಿಕ್ಕೆ ನಮ್ಮ ದೇಶದಲ್ಲಿ ಸಾಧ್ಯನೇ ಇಲ್ಲ. ಅದಕ್ಕೆ 70 ವರ್ಷದಲ್ಲಿ ಏನು ಬೆಳವಣಿಗೆ ಆಗ್ಬೇಕಾಗಿತ್ತು ಅದು ಆಗಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ರು, ಸಂವಿಧಾನ ಜಾರಿಯಾದ 10 ವರ್ಷಗಳಲ್ಲಿ ನಮ್ಮ ದೇಶ ಬೆಳವಣಿಗೆ ಆಗ್ಬೇಕು ಅಂತ ಹೇಳಿದ್ರು. 75 ವರ್ಷದಲ್ಲಿ ಹಿಂಗ ಆಗ್ತಾ ಇದೆ ಅಂತ ಹೇಳಿದ್ರೆ, ಈ ಕೆಲವೊಂದು ಆಳುವಂತ ವರ್ಗಗಳು ಉಳಿದಂತ ಸಮಾಜವನ್ನ ಆರ್ಥಿಕವಾಗಿ ಏಕಸ್ವಾಮ್ಯತೆನೆ ಬೆಳೆಯೋದ್ರ ಮುಖಾಂತರ ಈಗ ಒಬ್ಬೊಬ್ಬರದ ಆಸ್ತಿ ನಮ್ಮ ದೇಶದಲ್ಲಿ ಎಷ್ಟಿದೆ? ಒಂದೇ ಕೋಟಿ ಅಲ್ಲ, ದೇಶದ 70% ಜನರಿಗೆ ಇರುವಂತ ಆಸ್ತಿ ಕೇವಲ 3-4 ಜನರ ಹತ್ರ ಇದೆ. ಸೊ ಹೀಗೆ ಆಗೋದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆಯುವಂತ ಸಂದರ್ಭದಲ್ಲಿ ಹೇಳಿದ್ರು, ಆರ್ಥಿಕ ಅಸಮಾನತೆ ಇರುತ್ತೆ, ಆದ್ರಿಗೆ ಕಣ್ಣಿಗೆ ಕಾಣುವಂಥದ್ದು ಮತ್ತು ದೇಶವನ್ನು ದುರ್ಬಲಗೊಳಿಸುವಂತಹ ಏಕಸ್ವಾಮ್ಯತೆ ಇರಬಾರದು ಅಂತ ಹೇಳಿದ್ದಾರೆ. ಆ ಮಟ್ಟಕ್ಕೆ ನಮ್ಮ ದೇಶ ಹೋಗಿದೆ. ಕೇವಲ ಕೆಲವು ಜನರ ಹತ್ರ ನಮ್ಮ ದೇಶದ ಆಸ್ತಿ 75% ಜನರ ದೇಶದ ಆಸ್ತಿ ಎಷ್ಟಿದೆ? ಕೇವಲ 3 ಜನರ ಹತ್ರ ಆಸ್ತಿ ಇದೆ. ಆ ಮಟ್ಟಕ್ಕೆ ಅಸಮಾನತೆ ಇದೆ. ಸೊ ಅದನ್ನ ಹೋಗಲಾಡಿಸಿ ಸಾಮೂಹಿಕವಾಗಿ ಎಲ್ಲ ಸಮುದಾಯಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳೆದಾಗ ಮಾತ್ರ ದೇಶವನ್ನ ನಾವು ಬಹಳಷ್ಟು ಫಾಸ್ಟ್ ಆಗಿ ಬೆಳೆಸಲಿಕ್ಕೆ ಸಾಧ್ಯ ಆಗತ್ತೆ. ನೋಡಿ, ದಲಿತರು ಸುಮಾರು ಒಂದು 50 ಕೋಟಿ ಜನ ಇದ್ದಾರೆ, ಮುಸಲ್ಮಾನರು ಒಂದು 20-25 ಕೋಟಿ ಜನ ಇದ್ದಾರೆ. 75 ಕೋಟಿ ಜನರನ್ನ ಒಂದ್ ಸೈಡ್ ಹಿಂದುಳಿದ ವರ್ಗದವರು ಒಂದು ಅವರು ಕೂಡ ಒಂದು 50 ಕೋಟಿಗಿಂತ ಮೇಲೆ ಇದ್ದಾರೆ. ಸೊ ಈ ಸಮುದಾಯಗಳನ್ನ ಹಿಂದಕ್ಕೆ ನಾವು ಕೆಲವು ಜನ ದೇಶವನ್ನ ನಡೆಸ್ತೀವಿ, ಮತ್ತೆ ತಮಗೆ ಬೇಕಾದಂತ ಆರ್ಥಿಕ ನಿಯಮಗಳನ್ನ ರೂಪಿಸ್ತೀವಿ ಅಂತ ಹೇಳಿ ಮಾಡಿದ್ರೆ ದೇಶ ಮುಂದಕ್ಕೆ ಹೋಗಂಗಿಲ್ಲ. ಸೊ ಅದಕ್ಕಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇದು ಮುಸ್ಲಿಂ ಸಮುದಾಯವನ್ನ ಹಿಂದಕ್ಕೆ ಇಡುವಂಥದ್ದು ಮತ್ತು ಒಬ್ಬ ಮುಸ್ಲಿಂ ನಾಯಕರ ವಿರುದ್ಧ, ಮುಸ್ಲಿಂ ನಾಯಕರಂತೂ ಅವ್ರನ್ನ ತಗೊಂಡಿಲ್ಲ, ಪಕ್ಷದ ಮುಸ್ಲಿಂ ನಾಯಕರಲ್ಲಿನೇ ಒಡಪು ಹೊಂದಿಸಿ ಅಧಿಕಾರ ಚೇಂಜ್ ಮಾಡುವಂಥದ್ದು ಅವ್ರು ಮಾಡ್ಕೊಂತಾನೆ ಬಂದಿದ್ದಾರೆ. ಅದಕ್ಕೆ 75 ವರ್ಷ ಆಗತ್ತೆ, ಅದು 100 ವರ್ಷನೂ ಆಗತ್ತೆ. ಬೇರೆ ರಾಜ್ಯಗಳಲ್ಲಿ ಏನು ಪರಿಸ್ಥಿತಿ ಅದಕ್ಕೆ ಆಗಿದೆ, ಇಲ್ಲಿನೂ ಅದು ಆಗತ್ತೆ ಸರಿಯಾಗಿ ನಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ. ಸೊ ಇದು ಹಿಂದೆ ಈ ಚಟುವಟಿಕೆಗಳು ನಡೀತವೆ, ಮುಂದಿನ ನಡೀತವೆ, ಸಮಾಜ ಸ್ಲೋ ಆಗಲಿ ತನ್ನ ನಿರ್ಧಾರಗಳನ್ನ ತಗೊಳುತ್ತೆ. ಒಟ್ಟಾರೆಯಾಗಿ ಒಂದು ಕೊನೆಯ ಪ್ರಶ್ನೆ, ಮುಸಲ್ಮಾನರ ನಡೆ ಯಾವ ಕಡೆ ಹೋಗ್ಬೋದು? ಮುಸಲ್ಮಾನರ ನಡೆ ಮುಸಲ್ಮಾನರ ಪರವಾಗಿ ಇರಬೇಕು, ಇದೇ ಅವ್ರ ನಡೆ. ಅವರು ತಮ್ಮನ್ನು ತಾವು ಅರ್ಥ ಮಾಡ್ಕೋಬೇಕು. ರಾಜಕೀಯದಲ್ಲಿ ಅವರಿಗೆ ಯಾವ ಸ್ಥಾನಮಾನ ಇದೆ, ಉದ್ಯೋಗದಲ್ಲಿ ಅವರಿಗೆ ಯಾವ ಸ್ಥಾನಮಾನ ಇದೆ, ಉದ್ಯಮದಲ್ಲಿ ಅವರ ಸ್ಥಾನಮಾನ ಏನಿದೆ, ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಏನಿದೆ, ಆರೋಗ್ಯ ಕ್ಷೇತ್ರದಲ್ಲಿ ಏನಿದೆ, ಕೃಷಿ ಕ್ಷೇತ್ರದಲ್ಲಿ ಅವರು ಯಾವ ಮಟ್ಟಕ್ಕಿದ್ದಾರೆ, ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಗ್ಯಾಪ್ ಅನ್ನ ತುಂಬಲಿಕ್ಕೆ ಏನೇನು ಕೊರತೆಗಳಿದಾವೆ ಶಿಕ್ಷಣದ ಪಡೆದುಕೊಳ್ಳೋದ್ರಲ್ಲಿ, ಸ್ಕಿಲ್ ಡೆವಲಪ್ಮೆಂಟ್ ನಲ್ಲಿ, ಮತ್ತು ಸಮಾಜವನ್ನು ಹೊಂದಾಣಿಕೆ ದೃಷ್ಟಿಯಲ್ಲಿ ತೆಗೆದುಕೊಂಡು ಹೋಗೋದ್ರಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಅನೇಕ ಬೇರೆ ಬೇರೆ ಗುಂಪುಗಳು ಇರಬಹುದು. ಈ ಎಲ್ಲಾ ಗುಂಪುಗಳು ಮಾಡಬೇಕಾದ ಇವರ ಪ್ರಯತ್ನ, ಮುಸಲ್ಮಾನರ ಪ್ರಯತ್ನ ರಾಜಕೀಯ ಪಕ್ಷದ ಕಡೆ ಅಲ್ಲ. ಸ್ಪಷ್ಟವಾಗಿ ನಾನು ಹೇಳ್ತೀನಿ, ಅದ್ಯಾವುದೇ ಪಕ್ಷ, ರಾಜಕೀಯ ಪಕ್ಷದ ಕಡೆ ಇವರ ಗಮನ ಇರಬಾರದು. ರಾಜಕೀಯ ಪಕ್ಷವನ್ನು ಮುನ್ನಡೆಸುವಂತಹ ಕಡೆ ನಾವು ಇರಬಾರದು. ನಮ್ಮದೇನಿರಬೇಕು ಅಂತ ಹೇಳಿದ್ರೆ, ನಮ್ಮನ್ನು ನಾವು ಹೇಗೆ ಮೇಲಕ್ಕೆತ್ತಬೇಕು, ಯಾವ ಮಟ್ಟದ ನಾವು ಶಿಕ್ಷಣ ತಗೋಬೇಕು, ಯಾವ ಮಟ್ಟದ ನಾವು ಆರ್ಥಿಕ ಸ್ಕಿಲ್ಗಳನ್ನು ನಾವು ಬೆಳೆಸ್ಕೋಬೇಕು, ಯಾವ ಮಟ್ಟದ ಆರ್ಥಿಕ ಬೆಳವಣಿಗೆ ನಮಗೆ ಆಗ್ಬೇಕು, ಮತ್ತು ಸಾಮಾಜಿಕ ಹೊಂದಾಣಿಕೆಗಳು ಯಾವಾಗಬೇಕು, ಇತರೆ ಸಮುದಾಯಗಳ ಜೊತೆಗೆ ಒಗ್ಗಟ್ಟಾಗಿ ಹೋಗುವಂತಹ ತಂತ್ರಗಳೇನು, ವಿಶ್ವಾಸವನ್ನು ಏ ತರ ಬೆಳೆಸಬೇಕು, ಈ ನಿಟ್ಟಿನಲ್ಲಿ ಕೆಲಸ ಮಾಡಿದರೆ ರಾಜಕೀಯ ಪಕ್ಷಗಳು ತನ್ನಿಂತಾನೆ ಹತೋಟಿಗೆ ಬರ್ತವೆ. ಇಲ್ಲಾಂದ್ರೆ ಅವ್ರ ರಾಜಕೀಯ ಪಕ್ಷ ಡಿಸೈಡ್ ಮಾಡುತ್ತೆ, ಅವಾಗ ಮಾತ್ರ ನಾವು ಮುಂದೆ ಹೋಗ್ಬೇಕು ಅಂದಾಗ ಅವ್ರು ಏನ್ ಡಿಸೈಡ್ ಮಾಡ್ತಾರೆ ಅದು ಮಾಡ್ತಾರೆ, ಇವ್ರು ಎಲ್ಲಿರ್ಬೇಕು ಅಲ್ಲಿ ಇರ್ತಾರೆ. ಅದಕ್ಕೆ ಮುಸಲ್ಮಾನರ ನಡೆಗೆ ಮುಸಲ್ಮಾನರ ಕಡೆಗೆ, ದಲಿತರ ನಡೆಗೆ ದಲಿತರ ಕಡೆಗೆ, ಹಿಂದುಳಿದ ವರ್ಗದವ್ರ ನಡೆಗೆ ಹಿಂದುಳಿದ ವರ್ಗದವ್ರ ಕಡೆಗೆ ಇದ್ದಾಗ ಮಾತ್ರ ಇವರ ಅಭಿವೃದ್ಧಿ ಆಗತ್ತೆ. ಇಲ್ಲಾಂದ್ರೆ ಇವರು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ಮಾತನ್ನ ನಾನು ಹೇಳಿಕೆ ಬಯಸ್ತೇನೆ. ಇದಾಗಿತ್ತು ಡಾಕ್ಟರ್ ಸೈಯದ್ ಮುಲ್ಲಾರ್ ಅವರ ಸಂದರ್ಶನ. ನಮಸ್ಕಾರ. ನಮಸ್ಕಾರ.